ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಮುದ್ದಯ್ಯನಪಾಳ್ಯ ಒಂದು ಗ್ರಾಮದಲ್ಲಿ ನಿಂತಿದ್ದೇವೆ. ಇದು ಲೆಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರತಕ್ಕಂತಹ ಒಂದು ಗ್ರಾಮ, ಮಾಗಡಿ ತಾಲೂಕಿಗೆ ಸಂಬಂಧಪಡ್ತದೆ. ಈ ಒಂದು ಗ್ರಾಮದಲ್ಲಿ ಸುಮಾರು 50ರಿಂದ 60 ವರ್ಷಗಳ ಹಿಂದೆಯಿಂದಲೂ ಸಹ ಇಲ್ಲಿನ ಗ್ರಾಮಸ್ಥರು ಓಡಾಡೋಕ್ಕೆ ಅಂತ ಅಂದ್ಬಿಟ್ಟು ಒಂದು ರಸ್ತೆಯನ್ನು ಬಿಟ್ಟಿರ್ತಾರೆ. ಆ ಒಂದು ಜಾಗವನ್ನು ಬೇರೆಯೊಬ್ಬರು ಏನು ಬೆಂಗಳೂರಿನಲ್ಲಿ ವಾಸ ಇರ್ತಕ್ಕಂಥ ಪ್ರಭಾವಿ ವ್ಯಕ್ತಿಗಳು ಬಂದು ಈ ಜಾಗವನ್ನು ಪರ್ಚೇಸ್ ಮಾಡ್ತಾರೆ. ತದನಂತರ ಈ ಗ್ರಾಮದಲ್ಲಿ ಇದ್ದಂಥ ಹಳೆ ರಸ್ತೆಯನ್ನು ಸಂಪೂರ್ಣವಾಗಿ ಮುಚ್ಚಿ ಇಲ್ಲಿನ ಗ್ರಾಮಸ್ಥರ ಒಂದು ಓಡಾಟಕ್ಕೆ ತೊಂದರೆ ಮಾಡಿರ್ತಾರೆ. ಆ ಒಂದು ವಿಚಾರವಾಗಿ ನಾವು ಇವತ್ತು ಈ ಜಾಗದಲ್ಲಿ ಬಂದಿದ್ದೀವಿ. ಆ ವಿಚಾರವಾಗಿ ಇಲ್ಲಿನ ರೈತರನ್ನ ನಾವು ಮಾತಾಡ್ಸೋಣ, ಏನು ಸಮಸ್ಯೆ ಆಗಿದೆ ಅಂತ ಕೇಳೋಣ. ಬನ್ನಿ ಇದನ್ನು ಮಾತಾಡ್ಸೋಣ. ಸರ್, ಇಲ್ಲಿ ಏನು ಸಮಸ್ಯೆ ಆಗಿದೆ? ಎಷ್ಟು ವರ್ಷದಿಂದ ಇಲ್ಲಿ ರಸ್ತೆ ಇತ್ತು ಸರ್? 50 ವರ್ಷ ಸರ್ ರಸ್ತೆ. 50 ವರ್ಷ ರಸ್ತೆ ಬಿಟ್ಟಿದ್ದೀವಿ. ನಮ್ಮ ಜಾಗದಾಗ ಬಿಟ್ಟಿದ್ದೀವಿ. ಆದರೆ ರೋಡ್ ಮಾಡೋಕ್ಕೆ ಯಾರೂ ಇಲ್ಲಿ ಅನ್ವಯಿಸಿರಲಿಲ್ಲ. ಆ ರೋಡ್ ಬಿಡೋಕೆ ಅನುಕೂಲ ಕೊಟ್ಟರೆ ಸರ್. ಅದು ತಲೆಯಿಂದನೂ ಈ ಲಾಸ್ಟ್ವರೆಗೂ ನಾನೇ ಜಾಗ ಬಿಟ್ಟಿರೋದು. ಜಾಗ ಬಿಟ್ಟು ನಮ್ಮ ಊರಿನ ಗ್ರಾಮಸ್ಥರಿಗೆ ತೊಂದರೆ ಆಗಬಾರ್ದು. ಪಾಪ ನಾವು ನಮಗೂ ತೊಂದರೆ ಆಗಬಾರ್ದು, ಅವ್ರಿಗೂ ತೊಂದರೆ ಆಗಬಾರ್ದು. ಅಂದರೆ ಊರಿನ ಜನಕ್ಕೆ ನಾನು ಒಳ್ಳೇದು ಮಾಡ್ತೀನಿ ಹೊರತು ಕೆಟ್ಟದಂತೂ ಮಾಡಿಲ್ಲ. ನಮಗಿಂತ ತೊಂದರೆ ಕೊಟ್ಟಿದ್ದಾರೆ. ನನ್ನ ಜಾತಿ ಎತ್ತಾಗ್ತಾರೆ ಕೇಳೋಕೆ ಹೋದರೆ. ಒತ್ತುವೇರಿ ಮಾಡವ್ರೆ, ಸಾಧು ಒತ್ತುವೇರಿನೂ ಮಾಡವ್ರೆ. ಹಿಂಗಾಗಿ ನಮಗೆ ತೊಂದರೆ ಕೊಡ್ತಾರೆ ಸರ್. ಈಗ ಈ ಜಾಗದಲ್ಲಿ ಮೊದಲು ರಸ್ತೆ ಇತ್ತಾ? ಇಲ್ಲ, ಮೊದಲು ಇರಲ್ಲ ಸರ್. ನಾನೇ ಬಿಟ್ಟಿರೋ ಜಾಗ ಇದು. ನಮ್ಮದೇ ಜಾಗ. 50 ವರ್ಷದಿಂದ ನಾನೇ ಸಹ ಜಾಗ ಬಿಟ್ಟಿರೋದು. ಇಲ್ಲಿ ಯಾರ ಜಾಗನೂ ಇಲ್ಲ. ನಾನು ಬಿಟ್ಟು ನಮ್ಮ ದೊಡ್ಡಪ್ಪರ ಭಾಗವನ್ನು ಮಾರಿದ್ದಾರೆ. ಆ ಜಾಗದಲ್ಲಿ ಇವರು ನಾವು ಅದೇ ಜಾಗದಲ್ಲಿ ರಸ್ತೆ ಮಾಡಿಸಿದ್ದೀವಿ. ಇದು ನಮಗೆ ಬರಬೇಕು ಅಂತ ಈ ಥರ ಧ್ವನ ಮಾಡಿಕ್ಕವ್ರೆ. ಈಗ ತಾವು ತಹಸೀಲ್ದಾರು ಸಹ ನೆನ್ನೆ ದಿವಸ ಇಲ್ಲಿ ಬಂದಿದ್ದರು, ಭೇಟಿ ನೀಡಿದರು. ತಹಸೀಲ್ದಾರ್ ಅವರು ಏನಂತ ಹೇಳಿದ್ರು ಸರ್? ತಹಸೀಲ್ದಾರು ಜಾಡ್ ಮುಚ್ಚಿರಿ, ಜಾಡ್ ಮಾಡಿರಿ ಅಂತ ಹೇಳಿದಾಗ ಅವ್ರು ಮಾಡಿಕೊಡ್ಲಿಲ್ಲ. ಮಾಡೋಕ್ಕೆ ಅವಕಾಶನೇ ಕೊಡಲಿಲ್ಲ ಪಾಪ ಅವ್ರಿಗೆ. ತಹಸೀಲ್ದಾರ್ ಮಾತಾಡೋಕ್ಕೆ ಬಿಡಲಿಲ್ಲ. ಅವರೆಲ್ಲ ಹೆಂಗಸರು ಮಕ್ಕಳು ಸುಮಾರು 20-25 ಜನ ಅವರು ಎಲ್ಲ ಸುತ್ಕೊಂಡ್ಬಿಟ್ರು. ತಹಸೀಲ್ದಾರ್ ಪಾಪ ಬೆವತೋಗ್ಬಿಟ್ರು. ಅವಳು ಹೇಳೋ ರೀತಿ ಎಲ್ಲ ಹೇಳ್ಬಿಟ್ಟು ಸುಮ್ಮನೆ ನಾನು ಬೆಳಿಗ್ಗೆ ಕಳಿಸ್ತೀನಿ, ನಾವು ನಾಡ್ದು ಬರ್ತೀವಿ, ಎಳೆಯಲ್ಲೂ ಕರ್ಕೊಂಬರ್ತೀವಿ ಅಂತೇಳಿ ಹೇಳೋಟ ಸರ್ ಅವರು. ವೀಕ್ಷಕರೇ ನೋಡಿ, ಈ ಒಂದು ಜಾಗದ ವಿಚಾರವಾಗಿ ಇಲ್ಲಿ ಸಾಕಷ್ಟು ವರ್ಷಗಳಿಂದ ಉಳುಮೆ ಮಾಡ್ಕೊಂಡು ಬಂದಂತಹ ರೈತರು ಆಡಿದಂತಹ ಮಾತುಗಳು. ನಾವು 50 ಅಥವಾ 60 ವರ್ಷಗಳ ಹಿಂದೆ ಇಲ್ಲಿ ರಸ್ತೆ ಇರಲಿಲ್ಲ. ನನ್ನ ಸ್ವಂತ ಜಮೀನಿನಲ್ಲಿ ಊರಿನ ಒಂದು ಒಳಿತಿಗಾಗಿ ಒಂದು ಜಾಗವನ್ನು ಬಿಟ್ಟುಕೊಟ್ಟಿದೆ. ಆದರೆ ಯಾರೋ ಪ್ರಭಾವಿಗಳು ಇವತ್ತು ಬಂದು ಈ ಜಾಗವನ್ನು ಒತ್ತುವರಿ ಮಾಡುವಂಥ ಪ್ರಯತ್ನವನ್ನು ಮಾಡಿ ದಲಿತ ಪರ ಸಂಘಟನೆಯವರು ಸಹ ಇಲ್ಲಿ ನಮ್ಮ ಜೊತೆಯಲ್ಲಿ ನಿಂತಿದ್ದಾರೆ. ಈ ಒಂದು ಹೋರಾಟಕ್ಕೆ ಅವರು ಬೆಂಬಲವನ್ನು ಸೂಚಿಸಿದ್ದಾರೆ. ಬನ್ನಿ ಅವ್ರನ್ನೂ ಸಹ ಮಾತಾಡ್ಸೋಣ. ಸರ್, ಕೇಶವ್ ಅವರೇ, ತಾವು ಸಹ ಈ ಒಂದು ಜಾಗದಲ್ಲಿ ಆಗ್ತಿರೋ ಆ ಒಂದು ಧೋರಣೆ ಅನ್ಯಾಯವನ್ನು ತಡೆಯೋಕೆ ಅಂತ ಬಂದಿದ್ದೀರಾ. ಇಲ್ಲಿ ಆ್ಯಕ್ಚುಲಿ ಆಗಿರ್ತಕ್ಕಂಥ ಸಮಸ್ಯೆ ಏನಾಗಬೇಕು, ಏನು ಬಯಸ್ತಾ ಇದ್ದಾರೆ ತಾವು? ಸರ್, ಇದು ಮೂಲ ಬಂದು ಸರ್ಕಾರಿ ರಸ್ತೆ ಇರುವಂಥ ಜಾಗ. ಇಲ್ಲಿ ಪ್ರಭಾವಿ ದಲಿತರ ಜಮೀನಲ್ಲೆಲ್ಲ ಪಕ್ಕದಲ್ಲೆಲ್ಲ ಜಾಗಗಳನ್ನ ತಗೊಂಡು ಅಲ್ಲಿರುವಂಥ ಜಾಗದಲ್ಲಿ ಇವತ್ತು ಸರ್ಕಾರಿ ರಸ್ತೆನ ಮುಚ್ಚಿ ಇವತ್ತು ಅಲ್ಲಿರುವಂಥ ಜಾಗನೆಲ್ಲ ನೆಲಸಮ ಮಾಡಿ ಆ ಜಾಗದಲ್ಲಿ ದಲಿತರ ಜಾಗದಲ್ಲಿ ಇವತ್ತು ಸರ್ಕಾರಿ ರಸ್ತೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ದಯಮಾಡಿ ಇವತ್ತು ಹೇಳ್ತೀನಿ, ಈ ದಲಿತರ ಜಮೀನನ್ನು ಕಬಳಿಸೋಕ್ಕೆ ನೀವೇನೋ ಹೊರಟ್ರೆ ದೊಡ್ಡ ಮಟ್ಟದ ಪ್ರತಿಭಟನೆ ಆಗ್ತದೆ. ಇಲ್ಲಿ ದಲಿತ ಪರದ ಸಂಘಟನೆಗಳು ಇನ್ನು ಮಲಗಿಲ್ಲ, ಎದ್ದು ನಿಂತಿದ್ದಾವೆ. ದಯಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ, ಭೂ ಕಬಳಿಕೆ ಮಾಡೋದ ಭೂಗಳ್ರಿಗೆ ಹೇಳ್ತಾ ಇದ್ದೀವಿ. ಇವತ್ತು ಈ ಭೂಗಳ್ರನ್ನ ನಮ್ಮ ನೆಲದಲ್ಲಿ ಬಿಡೋದಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ. ಇವತ್ತಾಗಲೇ ನಮ್ಮ ಪೊಲೀಸ್ ಇಲಾಖೆ ನಮ್ಮ ರಕ್ಷಣೆಗೆ ಬಂದು ನಿಂತಿದೆ. ಅದೇ ರೀತಿ ಇವತ್ತು ಪಂಚಾಯಿತಿ ಮುಖಂಡರುಗಳು ಇವತ್ತು ದಲಿತರ ಪರವಾಗಿ ನ್ಯಾಯ ಕೊಡಿಸೋಂಥ ನಿಟ್ಟಿನಲ್ಲಿ ಬಂದಿದ್ದಾರೆ. ದಯಮಾಡಿ ಇವತ್ತು ಹೇಳ್ತೀನಿ, ಭೂಗಳ್ರೆ ನಿಮ್ಮ ಗಂಟು ಮೂಟೆನ ಕಟ್ಕೊಂಡು ಇವತ್ತೇನೆ ಹೊಡ್ರಿ. ಇದು ಯಾವುದೇ ಕಾರಣಕ್ಕೂ ಇಲ್ಲಿ ಒಂದಡಿ ಜಾಗ ಬಿಡಲ್ಲ ನಿಮಗೆ. ಸರ್ಕಾರಿ ರಸ್ತೆ ಯಥಾಸ್ಥಿತಿ ಏನಿತ್ತು 31-40 ವರ್ಷದಿಂದ ಸರ್ಕಾರಿ ರಸ್ತೆ ಇದೆ. ಆ ಸರ್ಕಾರಿ ರಸ್ತೆ ಯಥಾಸ್ಥಿತಿ ಆಗಬೇಕು. ಹಾಗೆ ದಲಿತರ ಭೂಮಿನ ಒತ್ತುವರಿ ಮಾಡ್ಕೊಂಡಿರೋದನ್ನ ಕೂಡಲೇ ಬಿಡಲಿಲ್ಲ ಅಂತಂದರೆ ನಿಮ್ಮ ಮೇಲೆ SC/ST ಕಾನೂನು ಅಡಿಯಲ್ಲಿ ನಿಮ್ಮ ಮೇಲೆ ಪ್ರಕರಣ ದಾಖಲಿಸಿ ನಿಮ್ಮ ಮೇಲೆ ಕೇಸ್ ಮಾಡಬೇಕಾಗ್ತದೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಸರ್, ಈಗ ಈ ವಿಚಾರವಾಗಿಯೇ ಮಾಗಡಿ ತಾಲೂಕಿನ ತಹಸೀಲ್ದಾರ್ ಅವರು ಸಹ ನೆನೆ ಬಂದು ಭೇಟಿ ಮಾಡಿರ್ತಾರೆ. ಇಲ್ಲಿರತಕ್ಕಂಥ ಜನಗಳಿಗೆ ಒಂದು ಭರವಸೆಯನ್ನು ಕೊಟ್ಟಿರ್ತಾರೆ, ನಿಮ್ಮ ಜಾಗವನ್ನು ಬಿಡಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಆದರೆ ಎಲ್ಲೋ ಒಂದು ಕಡೆ ರೆವಿನ್ಯೂ ಇಲಾಖೆಯವರು ಇವತ್ತು ಚೈನ್ ಹಿಡಿದು ಅಳತೆ ಮಾಡ್ತೀರಿ ನೋಡಿದ್ರೆ ಇದು ಸರಿ ಅನಿಸುತ್ತಾ ತಪ್ಪು ಅನಿಸುತ್ತಾ ಅಂತ? ಸರ್, ಇವತ್ತು ನಾವು ಈಗ ಕ್ಷಣ ಬಂದಾಗ ನಮಗೆ ನಮ್ಮ ದಲಿತ ಅನ್ಯಾಯಕ್ಕೊಳಗಾಗ್ದಾರೆಲ್ಲ ಹೇಳ್ತಾರೆ, ಇಲ್ಲಿ ಬಂದಿರೋಂಥ ತಹಸೀಲ್ದಾರ್ ಅಧಿಕಾರಿಗಳು ನಮಗೆ ನ್ಯಾಯ ಕೊಡ್ತಾ ಇಲ್ಲ. ನಮಗೆ ಭೂಮಿನ ಸರ್ಕಾರಿ ರಸ್ತೆನೂ ಮಾಡೋಕ್ಕೂ ಬಿಟ್ಟಿಲ್ಲ, ನಮ್ಮ ಜಾಗದಲ್ಲಿ ಸರ್ಕಾರಿ ರಸ್ತೆನ ಮಾಡೋದಕ್ಕೆ ಕೊಟ್ಟಿದ್ದಾರೆ. ನಮಗೆ ನ್ಯಾಯ ಸಿಗ್ತಾ ಇಲ್ಲ ಅಂತ ಅವರೇ ಹೇಳಿದ್ದಾರೆ. ಅದೇ ರೀತಿ ಇವತ್ತು ನಾವು ತಹಸೀಲ್ದಾರ್ ಹತ್ರ ಹೋಗಿ ಭೇಟಿ ಮಾಡ್ತೀವಿ. ಹಾಗೆ ನಮ್ಮ ತಾಲೂಕು ಆಡಳಿತನ ಹೋಗಿ ಸೂಕ್ಷ್ಮವಾಗಿ ನಮ್ಮ ದಲಿತ ಮುಖಂಡರುಗಳೆಲ್ಲ ಹೋಗಿ ಅವ್ರನ್ನ ಎಚ್ಚರಿಕೆ ಕೊಟ್ಟು ಇವತ್ತು ದಲಿತರ ಜಾಗ ಅಲ್ಲಿದೆ, ಆ ಜಾಗಕ್ಕೆ ನೀವು ಕಬಳಿಸೋಕ್ಕೆ ಹೋಗಬೇಡಿ ಅಂತೇಳಿ ನಾವು ತಾಲೂಕು ಆಡಳಿತ ವಿರುದ್ಧವಾಗಿ ಹೋಗಿ ನಾವು ತಹಸೀಲ್ದಾರ್ನ ಭೇಟಿ ಮಾಡುವಂಥ ಕೆಲಸ ಮಾಡ್ತೀವಿ ಸರ್. ಸೊ ವೀಕ್ಷಕರೇ, ತಾವು ನೋಡಿದ್ರೆ ಇಷ್ಟೊತ್ತು ಏನು ದಲಿತ ಪರ ಸಂಘಟನೆಯವರಾಗಿರ್ಬೋದು ಅಥವಾ ಈ ಜಾಗದಲ್ಲಿರ್ತಕ್ಕಂಥ ರೈತರಾಗಿರ್ಬೋದು, ಅವ್ರು ಹೇಳೋ ಪ್ರಕಾರ ಈ ಜಾಗದಲ್ಲಿ ಸುಮಾರು 50ರಿಂದ 60 ವರ್ಷಗಳ ಮುಂಚೆ ಓಡಾಡೋಕ್ಕೆ ರಸ್ತೆನೇ ಇರಲಿಲ್ಲ. ಗ್ರಾಮಸ್ಥರ ಒಳಿತಿಗಾಗಿ ನಮ್ಮ ಸ್ವಂತ ಜಮೀನಿನಲ್ಲಿ ನಾವು ರಸ್ತೆಯನ್ನು ಬಿಟ್ಟು ಒಂದು ಸಂಚಾರಕ್ಕೆ ನಾವು ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ವಿ. ಆದರೆ ತದನಂತರ ಇಲ್ಲಿ ಬಂದಂತಹ ಪ್ರಭಾವಿ ವ್ಯಕ್ತಿಗಳು ಈ ಜಮೀನನ್ನು
ಪರ್ಚೇಸ್ ಮಾಡ್ತಾರೆ. ಪರ್ಚೇಸ್ ಮಾಡಿದಂತಹ ನಂತರದ ದಿನಗಳಲ್ಲಿ ಈ ಒಂದು ರಸ್ತೆಯನ್ನು ಸಂಪೂರ್ಣವಾಗಿ ಮುಚ್ಚಿ ಗ್ರಾಮಸ್ಥರು ಓಡಾಟಕ್ಕೆ ಒಂದು ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ರಸ್ತೆಯನ್ನು ಸಂಪೂರ್ಣವಾಗಿ ಮೊದಲು ಹೇಗಿತ್ತು ಆ ರೀತಿ ಯಥಾಸ್ಥಿತಿ ನಮಗೆ ಬಿಡಿಸ್ಕೊಡ್ಬೇಕು, ಇಲ್ಲ ಅಂತ ಹೇಳಿದ್ರೆ ನಾವು ತಾಲೂಕು ಕಚೇರಿ ಮುಂಭಾಗದಲ್ಲಿ ಉಗ್ರವಾದ ಒಂದು ಹೋರಾಟವನ್ನು ಮಾಡ್ತೀವಿ ಅನ್ನೋ ಒಂದು ಮುಖಾಂತರ ಅವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಒಂದು ರಸ್ತೆಯ ಕಿರಿಕಿರಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡೋಣ. ಎದೆಗಾರಿಕೆ ಸುದ್ದಿವಾಹಿನಿಗಾಗಿ ವಸೀಂ ನೆಲಮಂಗಲ.